ಏನ್ ಮಾಡ್ತಿದ್ದೀರಾ ನೀವು? ಹುಡುಗಿ ನೀರಿಗೆ ಬಿದ್ಲು ಅಂದ ತಕ್ಷಣ ಸಿಚುವೇಶನ್ ಅಡ್ವಾಂಟೇಜ್ ತಗೋತಿದ್ದೀರಾ. ವಾಟು ಇಲ್ಲ ಬ್ಯಾಟು ಇಲ್ಲ, ನಂಗೆ ನಿಮ್ ಪ್ಲಾನ್ ಬಗ್ಗೆ ಎಲ್ಲ ಗೊತ್ತು. ಈ ಲೀಲಾನ ಯಾರು ಯಾಮರ್ಸಕ್ಕಾಗಲ್ಲ. ಬೈಕ್ ಬಂದಂಗೆಲ್ಲ ಮಾತಾಡ್ತೀಯ. ನಿನ್ನ ಹತ್ರ ಮಾತಾಡೋದೇ ವೇಸ್ಟ್ ಆಕ್ಚುಲಿ. ರಾಮ್, ಏನಾಯ್ತು ರಾಮ್? ಯಾಕಿಬ್ರು ನೆಂದಿದ್ದೀರಾ? ಸ್ವಲ್ಪ ಹೊತ್ತು ಮುಂಚೆ ಯಾರೋ ಲೀಲಾನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ರಾಮ್, ಏನ್ ಹೇಳ್ತಾ ಇದೀಯಾ? ಹೌದಮ್ಮ, ಯಾರೋ ಅವಳು ಕೈ ಕಾಲು ಕಟ್ಟಿ ನೀರಿಗೆ ತಳ್ಳಿದ್ರು. ಹೇಳು, ಯಾರ ಕೆಲಸ ಮಾಡಿದ್ದು? ನಿನ್ನೆ ಕೇಳ್ತಿರೋದು ಯಾರದು? ಈಗೇನಾದ್ರೂ ಏಜಿಗೆ ಅವಳ ಹೆಸರು ಹೇಳಿದ್ರೆ ಖಂಡಿತ ಅವಳನ್ನ ಸಾಯಿಸ್ಬಿಡ್ತಾರೆ. ಭಯ ಪಡ್ಬೇಡಮ್ಮ, ಯಾರಂತ ಹೇಳು. ಅದು ಅವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ. ಅವರು ಮುಖಕ್ಕೆ ಬಟ್ಟೆ ಹಾಕೊಂಡಿದ್ರು. ಕೆಲಸ ಮಾಡಿ ನೀನಾ? ಹಾಮ ತರ್ತೀನಿ. ಅಷ್ಟು ಕಾಸ್ಟ್ಲಿನಾ? ಅಷ್ಟು ಕಾಸ್ಟ್ಲಿ ಲಿಪ್ಸ್ಟಿಕ್ ನಿಂಗೆ ಯಾಕಮ್ಮ? ಸರಿ ಸರಿ, ರೇಗಾಡ್ಬೇಡ, ತರ್ತೀನಿ. ನಮ್ಮಮ್ಮಂದು ಯಾಕೋ ಹೆವಿ ಆಯ್ತು. ಅಡ್ಗುಲ್ ಅಜ್ಜಿ ತರ ಇದ್ದೋರು ಅಕ್ಕನ್ ಮದ್ವೆ ಆಗಿದ ತಕ್ಷಣ ಮಾಡರ್ನ್ ಮಾರಮ್ಮ ಆಗ್ಬಿಟ್ಟಿದ್ದಾರೆ. ನೀವಾ? ನಾನೇ. ನಿನ್ ಜೊತೆ ಸ್ವಲ್ಪ ಮಾತಾಡಬೇಕು, ಬಾ. ಎಲ್ಲಿಗೆ? ನಾನು ಎಲ್ಗೂ ಬರಲ್ಲ, ಬಿಡಿ ನನ್ನ ಕೈನ. ಬಿಡೋದಿಕ್ಕಲ್ಲ ನಿನ್ ಕೈ ಹಿಡ್ದಿರೋದು, ಬಾ ಸುಮ್ಮನೆ ನನ್ನ ಜೊತೆ. ಎಲ್ಲಿಗೆ? ಮಿಸ್ ಆಗಿದ್ರೆ ಆ ಏಟ್ ನನ್ನ ಕೆನ್ನೆ ಮೇಲೆ ಬೀಳ್ತಿತ್ತು. ಅಷ್ಟೇ ಧೈರ್ಯ ಇದ್ರೆ ನನ್ನ ಲೀಲಾ ಪ್ರಾಣ ತೆಗಿಯಕ್ಕೆ ಹೋಗ್ತೀಯಾ? ಯಾಕೆ ಹೀಗೆ ಮಾಡಿದೆ? ನೀನಿಷ್ಟೆಲ್ಲ ಅವಳಿಗೆ ದ್ರೋಹ ಮಾಡಿದ್ರು ಅವಳು ನಿನ್ನ ಹೆಸರು ಹೇಳಿಲ್ಲ. ಇದೆ ನಮ್ಮ ಲೀಲಾಗೂ ನಿನಗೂ ಇರೋ ವ್ಯತ್ಯಾಸ. ನಿನ್ ಬುದ್ಧಿ ಗೊತ್ತಿದೆ. ಆ ದೇವರು ನಿನ್ನ ಈ ಮನೆ ಸೊಸೆ ಆಗೋದ್ರಿಂದ ತಪ್ಪಿಸ್ದ. ಹೇಳು, ಯಾಕೆ ಹೀಗೆ ಮಾಡಿದೆ? ಇದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಿದೆಯಾ ನಿನ್ಗೆ? ನಿನ್ನ ನೀಗಲೇ ಜೈಲಿಗೆ ಕಳಿಸ್ತೀನಿ. ಏಜೆ, ದಯವಿಟ್ಟು ನಿಮಗೆ ಕೈ ಮುಗಿತೀನಿ, ಅವಳನ್ನ ಜೈಲಿಗೆ ಕಳಿಸ್ಬೇಡಿ. ನೀನು ಇವಳು ಪರ ವಹಿಸ್ಕೊಂಡು ಮಾತಾಡ್ತಿದ್ಯಾ? ಹಾಗಲ್ಲ ಏಜೆ, ಪ್ರತಿಯೊಬ್ಬರು ಕೋಪಕ್ಕೂ ಒಂದು ಕಾರಣ ಇದ್ದೇ ಇರತ್ತೆ. ಲೀಲಾ ನಿಮ್ಮನ್ನು ಮದುವೆ ಆಗಿದ್ರಿಂದ ನಿಮ್ಗೆ ಎಷ್ಟು ಮೋಸ ಆಗಿದೆಯೋ ಶ್ವೇತಂಗೂ ಅಷ್ಟೇ ಮೋಸ ಆಗಿದೆ.
ಶ್ವೇತನ ಮದುವೆ ಆಗಲಿಲ್ಲ ಅನ್ನೋ ಕೋಪಕ್ಕೆ ಅವಳು ಈ ಥರ ಮಾಡಿದ್ದಾಳೆ. ದಯವಿಟ್ಟು ಅವಳನ್ನು ಕ್ಷಮಿಸಿ ಏಜೆ, ಪ್ಲೀಸ್ ಏಜೆ. ಮೋಸ ಆಗಿದೆ ಅಂತ ಕೊಲೆ ಮಾಡೋ ಲೆವೆಲ್ಗೆ ಇಳಿಯದ? ದಿಸ್ ಇಸ್ ನಾಟ್ ಅಕ್ಸೆಪ್ಟಬಲ್. ನಮ್ಗೆ ಯಾರಿಗೂ ಜೀವ ತೆಗೆಯೋ ಹಕ್ಕಿಲ್ಲ. ಕೊಲೆ ಮಾಡೋ ಪ್ರಯತ್ನ ಪಟ್ಟವ್ರು ಇರಬೇಕಾದ್ದು ಮನೇಲಲ್ಲ, ಜೈಲಲ್ಲಿ. ಏಜೆ ಪ್ಲೀಸ್, ನಿಮಗೆ ಕೈ ಮುಗಿತೀನಿ, ಅವಳನ್ನ ಬಿಟ್ಬಿಡಿ. ನೋ ಲಕ್ಷ್ಮಿ, ಯಾರು ಏನೇ ಹೇಳಿದ್ರು ನಾನು ಕನ್ವಿನ್ಸ್ ಆಗಲ್ಲ. ಅಕಸ್ಮಾತ್ ಅವಳ ಜೀವ ಹೋಗಿದ್ರೆ ಏನ್ ಮಾಡ್ಬೇಕಾಯ್ತು? ಆದರೆ ಅವಳ ಜೀವ ಹೋಗಿಲ್ವಲ್ಲ? ಸಾರಿ ಏಜೆ. ಯಾರು ಏನೇ ಹೇಳಿದ್ರು ನಾನು ಕ್ಷಮಿಸಲ್ಲ ಅಂದ್ರೆ ಕ್ಷಮಿಸಲ್ಲ ಅಷ್ಟೇ. ಇಲ್ಲ, ನೀವು ಕ್ಷಮಿಸ್ಲೇಬೇಕು. ದೇವ್, ಬಿಡಿ ನನ್ನ ಕೈನ. ಇದ್ರ ಪರಿಣಾಮ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಾ? ನಾನು ಏಜ್ ಅವ್ರಿಗೆ ಕಾಲ್ ಮಾಡ್ತೀನಿ. ಮಾಡು ರೇವತಿ, ಮಾಡು. ದೇವ್, ಬಿಡಿ ನನ್ನ ಕೈನ, ಇಲ್ಲಾಂದ್ರೆ ನಾನು ಜೋರ ಕೂಗ್ಕೋಬೇಕಾಗತ್ತೆ. ಕೂಗು ರೇವತಿ, ಕೂಗು, ಜೋರಾಗಿ ಕೂಗು. ಜನರನ್ನೆಲ್ಲ ಸೇರಿಸು, ಅವರು ಹೊಡಿಲಿ. ಆಗ್ಲಾದ್ರೂ ನೀನು ನನ್ನ ಮೇಲೆ ಕೋಪ ಕಮ್ಮಿ ಆಗುತ್ತೆ. ನಿನಗಿನ್ನೂ ನನ್ನ ಮೇಲೆ ಕೋಪ ಕಮ್ಮಿ ಆಗಿಲ್ಲ ಅಂದ್ರೆ ನೀನು ಹೊಡಿ ರೇವತಿ, ಹೊಡಿ ಹೊಡಿ ಹೊಡಿ. ಏನ್ ಮಾಡ್ತಿದ್ದೀರಾ? ಬೇಕಿದ್ರೆ ನೀನು ನನ್ನ ಕೊಂದುಬಿಡು ರೇವತಿ, ಆದ್ರೆ ನನ್ನಿಂದ ದೂರ ಮಾತ್ರ ಹೋಗ್ಬೇಡ, ದೂರ ಹೋಗ್ಬೇಡ. ದೇವ್, ಈಗ ಮಾತಾಡಿ ಏನೂ ಪ್ರಯೋಜನ ಇಲ್ಲ. ನಾನು ನಿಮ್ಮಿಂದ ಆಗ್ಲೇ ದೂರ ಹೋಗಿದ್ದಾಯ್ತು. ನನ್ನ ಹೃದಯದ ಬಾಗ್ಲು ಮುಚ್ಚಿದ್ದಾಯ್ತು. ಹಾಗನ್ಬೇಡ ರೇವತಿ, ನನ್ನ ಹೃದಯನೇ ನಿಂತೋಗುತ್ತೆ. ಸಾಕು, ನಿಲ್ಸಿ ನಿಮ್ ನಾಟಕ. ಪದೇ ಪದೇ ನನ್ನ ಜೀವನದಲ್ಲಿ ಯಾಕೆ ಬರ್ತಿದ್ದೀರಾ? ನಾನು ನಡೆದಿರೋದೆಲ್ಲ ಕೆಟ್ಟ ಕನ್ಸು ಅಂತ ಮರ್ತು ಹೋಗಿದ್ದೀನಿ. ದಯವಿಟ್ಟು ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ. ನನ್ನ ಪಾಡಿಗೆ ನನ್ನ ಇರೋದಕ್ಕೆ ಬಿಟ್ಬಿಡಿ. ಬಿಟ್ಬಿಡೋದ? ಎಷ್ಟು ವರ್ಷದ ಲವ್ ರೇವತಿ ನಮ್ಮಿಬ್ಬರದು, ಹೇಗ್ ಬಿಟ್ಬಿಡ್ಲಿ? ನೀನ್ ಅದನ್ನೆಲ್ಲ ಮರೆತು ಬಿಟ್ಬಿಟ್ಟೆ ರೇವತಿ, ಆದ್ರೆ ನನಗದು ಸಾಧ್ಯ ಇಲ್ಲ. ನಿನಗಿರೋಷ್ಟು ಕಲ್ ಮನ್ಸು ನನಗಿಲ್ಲ ರೇವತಿ, ನನಗಿಲ್ಲ. ಪ್ರೀತಿಲೇ ಉಸಿರಾಡ್ದವನು ನಾನು. ಈಗ ನೀನು ನನ್ನಿಂದ ದೂರ ಆಗಿ ನನ್ನ ಉಸಿರೇ ನಿಂತಂಗಾಗಿದೆ ರೇವತಿ. ಇನ್ನೇನಾದ್ರೂ ನನ್ನನ್ನು ಮರ್ತ್ಬಿಟ್ರೆ ಜೀವಂತ ಶವ ನಾನು, ಜೀವಂತ ಶವ. ಸಾಕು ಸಾಕು ನಿನ್ನ ನಾಟಕ. ಇಲ್ಲಿ ನಂಬೋದಕ್ಕೆ ಯಾರೂ ಇಲ್ಲ. ಗ್ರೇಟ್ ಗ್ರೇಟ್ ಚುಕ್ಕಿ. ಒಂದು ಟೈಮಲ್ಲಿ ನೀನು ನನ್ನನ್ನು ಗ್ರೇಟ್ ಲವ್ವರ್ ಅಂತ ಕರಿತಿದ್ದೆ. ಈಗೆಲ್ಲ ನಾಟಕ ಅಂತ ಹೇಳ್ತಾ ಇದೆಯಾ? ಇಷ್ಟೇನಾ ನೀನು ನಮ್ಮ ಪ್ರೀತಿ ಕೊಡೋ ಬೆಲೆ? ನಾನು ನಿಮ್ಮನ್ನು ಹಾಗೆ ಅಂದ್ಕೊಂಡಿದ್ದೆ. ನೀವು ದಿ ಗ್ರೇಟ್ ಲವರ್ ಅಂದ್ಕೊಂಡಿದ್ದೆ. ಆದ್ರೆ ಅಕ್ಕ ಹೇಳಿದ ಮೇಲೆ ಗೊತ್ತಾಗಿದ್ದು ನೀವೆಂಥ ಮೋಸ್ಕಾರ ಅಂತ. ನೋಡಿ, ಲೈಫಲ್ಲಿ ನಿಮ್ಮ ಮುಖ ತೋರಿಸ್ಬೇಡಿ. ನೀವು ಅವತ್ತಿರನ್ನೇ ನಿಮ್ಮ ಬಾಯಾರೆ ಹೇಳಿದಿರಲ್ಲ, ಮತ್ತ್ಯಾಕೆ ಹೊಸ ನಾಟಕ? ನಾನು ಅವತ್ತೆಲ್ಲ ಹೇಳಿದ ಸುಳ್ಳು ಚುಕ್ಕಿ. ಅವತ್ತು ಲೀಲಾ ಹೇಳಿದಾಗ ನಾನು ಏನಾರು ಹೇಳಿರ್ಲಿಲ್ಲ ಅಂದಿದ್ರೆ ನನ್ನನ್ನು ಕೊಂದು ಬಿಡ್ತೀನಿ ಅಂತ ಹೆದರ್ಸಿದ್ರು. ನನಗೆ ಬೇರೆ ದಾರಿ ಇರಲಿಲ್ಲ, ಹಾಗಾಗಿ ನಾನು ಆಗ ಹೇಳಬೇಕಾಗಿತ್ತು. ಅವತ್ತು ನಾನು ಹೇಳಿದ್ದೆಲ್ಲ ಸುಳ್ಳು ಚುಕ್ಕಿ. ನಾನ್ ನಂಬಲ್ಲ. ಅವತ್ತು ನಾನು ಹೇಳಿದ ಸುಳ್ಳನ್ನೆಲ್ಲ ನಂಬ್ದೆ. ಆದ್ರೆ ಇವತ್ತು ನಾನು ಎಷ್ಟು ಸತ್ಯ ಹೇಳ್ತಿದ್ರು ನಂಬ್ತಿಲ್ಲ ಅಲ್ಲ. ನಿನ್ಗೋಸ್ಕರ ನನ್ನ ಕೈನೆಲ್ಲ ಕುಯ್ಕೊಂಡೆ. ಮರ್ತೋಯ್ತಾ ಚುಕ್ಕಿ? ಯಾರ್ದೋ ಮಾತು ಕೇಳ್ಕೊಂಡು ನನ್ನನ್ನು ದೂರ ಮಾಡ್ತೀಯ ಚುಕ್ಕಿ? ಪರಿಶುದ್ಧವಾದ ಪ್ರೀತಿ ಅಂದ್ರೆ ಹೇಗಿರ್ಬೇಕು ಗೊತ್ತಾ ಚುಕ್ಕಿ? ಯಾರಿಗೇನೇ ಹೇಳ್ಕೊಟ್ರು ಕೇಳಬಾರ್ದು. ನಮ್ಮ ಪ್ರೀತಿ ಅಷ್ಟು ಗಟ್ಟಿಯಾಗಿದೆ ಅಂತ ಅನ್ಕೊಂಡೆ, ಆದ್ರೆ ನಮ್ಮ ಪ್ರೀತಿ ಇಷ್ಟು ವೀಕಾ? ಹಾಗಾದ್ರೆ ನಮ್ಮ ಪ್ರೀತಿಗೋಸ್ಕರ ನಾನು ಸಾಯಕ್ಕೆ ಹೋಗಿದ್ದು ಸುಳ್ಳ? ನಮ್ಮ ಪ್ರೀತಿ ಸುಳ್ಳ? ಹೇಳು ಚುಕ್ಕಿ, ಹೇಳು, ನಮ್ಮ ಪ್ರೀತಿ ಸುಳ್ಳ? ಹೇಳು. ಸುಳ್ಳೋ ನಿಜನೋ ನಂಗೆ ಗೊತ್ತಿಲ್ಲ. ಸತ್ತೋಗಿರೋ ಪ್ರೀತಿ ಪಕ್ಷಿಗೆ ಮತ್ತೆ ರೆಕ್ಕೆ ಕಟ್ಟೋ ಪ್ರಯತ್ನ ಮಾಡಬೇಡಿ. ಗುಡ್ ಬೈ. ಗುಡ್ ಬೈ. ಹೌದು,
ಶ್ವೇತಾ ಜಾಗದಲ್ಲಿ ನಾನಿದ್ರು ಅದನ್ನೇ ಮಾಡ್ತಿದ್ದೆ. ಅವಳಿಗೆ ಅನ್ಯಾಯ ಆಗಿದೆ. ನಾವೆಲ್ಲರೂ ಅವಳನ್ನ ಕ್ಷಮಿಸೋಣ. ನೋವೇ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಇಲ್ಲ ಪ್ಲೀಸ್ ಅವ್ರಿಗೆ ನನ್ನ ಕ್ಷಮಿಸೋದಕ್ಕೆ ಹೇಳು. ನಾನಿಂಥ ಕೆಲಸ ಮಾಡಬಾರ್ದಿತ್ತು. ನನ್ನಿಂದ ದೊಡ್ಡ ತಪ್ಪಾಗಿದೆ. ನನ್ನನ್ನೇನಾದರೂ ಇವಾಗ ಜೈಲಿಗೆ ಕಳಿಸ್ಬಿಟ್ರೆ ನನ್ನ ಲೈಫೇ ಹಾಳಾಗೋಗುತ್ತೆ. ಪ್ಲೀಸ್ ಲೀಲಾ. ರಾಮ್, ಲೀಲಾಗೋಸ್ಕರನಾದರೂ ಅವಳನ್ನು ಕ್ಷಮಿಸ್ಬಿಡು. ಶ್ವೇತಾ ನೀನು ಹೋಗು ಹೋಗು. ಏಜೆ ಒಂದು ನಿಮಿಷ ನಿಂತ್ಕೊಳ್ಳಿ. ನಾನು ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್. ಅಲ್ಲ, ನಾನು ಥ್ಯಾಂಕ್ಸ್ ಹೇಳ್ತೀನಿ ಆದರೂ ಹೇಳಿ. ನನಗದೆಲ್ಲ ಏನು ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ? ನಮ್ಮಪ್ಪ ಹೇಳಿದ್ದಾರೆ ಯಾರಾದರೂ ಹೆಲ್ಪ್ ಮಾಡಿದ್ರೆ ಥ್ಯಾಂಕ್ಸ್ ಹೇಳಬೇಕು ಅಂತ. ಹೇಳಾಯ್ತು ತಾನೆ, ಮುಗೀತು ತಾನೆ. ನೋಡು, ನಿನ್ನನ್ನು ಕಾಪಾಡ್ದೆ ಅಂತ ನಿನ್ನ ಮೇಲೆ ಕನ್ಸನಿದೆ ಅನ್ಕೋಬೇಡ. ನಿನ್ನ ಜಾಗ ಎಲ್ಲಿತ್ತೋ ಅಲ್ಲೇ ಇರುತ್ತೆ. ಸುಮ್ಮನೆ ನಾನು ಹಿಂದೆ ಬಂದು ತಲೆ ತಿನ್ಬಿಟ್ಟು ಕೋಪ ಬರ್ಸ್ಬೇಡ. ಹೋಗು. ಒಂದು ನಿಮಿಷ. ಅಲ್ಲ, ಈಗ ನಿಮಗೆ ಕೋಪ ಬರೋ ಅಂಥದ್ದು ನಾನೇನು ಮಾಡಿದೆ? ನಾನಾದರೂ ನಿಮ್ಮ ಜೊತೆ ಜಗಳ ಆಡಿದ್ನಾ? ಥ್ಯಾಂಕ್ಸ್ ತಾನೇ ಹೇಳಿದ್ದು. ಯಾರಾದರೂ ಥ್ಯಾಂಕ್ಸ್ ಹೇಳಿದ್ರೆ ಅದನ್ನ ಒಳ್ಳೆ ರೀತಿಯಲ್ಲಿ ರಿಸೀವ್ ಮಾಡಬೇಕು. ಒಳ್ಳೆ ರೀತಿಲಿ? ಹಾಂ, ನೀನು ಅಕ್ಕಪಕ್ಕ ಇದ್ರೆ ಯಾವುದು ಒಳ್ಳೆ ರೀತಿಲಿ ಆಗಲ್ಲ. ಅಯ್ಯೋಯ್ಯೋ, ಯಾಕೆ ನಿಮಗೆ ಅಷ್ಟು ಕೋಪ? ನನಗೆ ಕೋಪ ಬರೋದಕ್ಕೆ ಕಾರಣ ಯಾರು ಗೊತ್ತಾ? ನೀನು. ಆ ಶ್ವೇತನ್ನ ಅಷ್ಟು ಉದಾರಿ ಥರ ಕಳಿಸ್ಕೊಟ್ಟಿಲ್ಲ, ಅದರ ಅವಶ್ಯಕತೆ ಐತಾ? ಹಾಂ, ಕೊಲೆ ಮಾಡಿದವ್ರಿಗೆ ಕ್ಷಮೆ ಕೊಟ್ಟರೆ ಅದನ್ನು ತ್ಯಾಗ ಅನ್ನಲ್ಲ, ಮುಟ್ಟಾಳ್ತನ ಅಂತಾರೆ. ಈಗ ನೀನು ಮಾಡಿದ್ಯಲ್ಲ ಅದು. ತಪ್ಪು ಮಾಡಿದವ್ರಿಗೆ ಕ್ಷಮೆ ಕೊಟ್ಟ ತಕ್ಷಣ ಅವ್ರು ತಪ್ಪು ಮಾಡೋದು ನಿಲ್ಲಿಸ್ತಾರೆ ಅನ್ಕೊಂಡಿದ್ಯಾ? ಖಂಡಿತ ಇಲ್ಲ. ಅವ್ರು ಮತ್ತೆ ಅದೇ ಕೆಲಸ ಮಾಡ್ತಾರೆ. ಅದೇ ಒಂದ್ಸತಿ ಶಿಕ್ಷೆ ಕೊಡು, ಭಯಂಕರ ಆದರೂ ಸುಮ್ಮನೆ ಇರ್ತಾರೆ. ಹೌದು, ನೀವು ಹೇಳೋದು ನಿಜ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಏನು ಶಿಕ್ಷೆ ಆಗಬೇಕಿತ್ತು? ಶ್ವೇತನ್ನ ಏನು ಮಾಡದೆ ಬಿಟ್ಟು ಕಳಿಸ್ದಲ್ಲ, ಅವಳನ್ನು ಕಳ್ಸಕ್ಕೆ ಮುಂಚೆ ಯೋಚನೆ ಮಾಡಬೇಕಿತ್ತು. ಖಂಡಿತ ಬಿಡಬಾರ್ದಿತ್ತು. ನಿಮ್ಮನ್ನು ಮಾತ್ರ ನಾನು ಬಿಡಲ್ಲ. ಏನ? ಏನು ಹೇಳ್ತಿದ್ಯಾ? ಒಂದ್ಸಲಿ ತಪ್ಪು ಮಾಡಿದ್ರು ಕ್ಷಮೆ ಇಲ್ಲ ಅಂದಮೇಲೆ ಗ್ಯಾರಂಟಿ. ಏಯ್, ಏನು ಮಾತಾಡ್ತಿದ್ಯಾ ನೀನು? ಅಯ್ಯೋ, ನಿಮಗೆ ಕ್ಷಮಿಸಕ್ಕೆ ಇಷ್ಟ ಅಂದರೆ ಕ್ಷಮಿಸ್ಬೇಡಿ. ನನ್ನ ಮಾತ್ರ ಅಲ್ಲಲ್ಲ, ಏನು ಮಾಡಬೇಡಿ. ಯಾಕೆ ಹಿಂಗೆ ಆಡ್ತಲ್ಲ? ನಿಜವಾಗ್ಲೂ ನಾರ್ಮಲ್ ಅಬ್ನಾರ್ಮಲ್ ಒಂದೂ ಗೊತ್ತಾಗಲ್ಲ. ಚುಕ್ಕಿ ಚುಕ್ಕಿ ಚುಕ್ಕಿ, ಎಷ್ಟು ಸಲ ಹೇಳೋದು ನಿಮಗೆ? ನನ್ನ ಕಣ್ಮುಂದೆ ಬರಬೇಡಿ, ಹೋಗಿ. ಹೊರಟೋಗ್ತೀನಿ ಚುಕ್ಕಿ. ಆದರೆ ನಿನ್ನ ಜೀವನದಿಂದಲ್ಲ, ಈ ಪ್ರಪಂಚದಿಂದಾನೇ ಹೊರಟೋಗ್ತೀನಿ. ಇನ್ನು ಯಾವತ್ತೂ ನಿನ್ನ ಕಣ್ಮುಂದೆ ನಾನು ಬರಲ್ಲ. ಬದುಕಿದ್ರೆ ತಾನೇ ನಿನ್ನ ಕಣ್ಮುಂದೆ ಬರೋದು. ಅದಕ್ಕೆ ಸತ್ತು ಹೋಗ್ತೀನಿ ಚುಕ್ಕಿ. ಏನು ಹೇಳ್ತಿದ್ದೀರಾ ನೀವು? ಹೌದು ಚುಕ್ಕಿ, ನೀನಿಲ್ದೇ ಇರೋ ಜೀವನನ ನಾನು ಕಲ್ಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ನನಗೆ ಶಕ್ತಿ ಇಲ್ಲ ಚುಕ್ಕಿ. ನಾನು ಬದುಕಿದ್ರು ನಿನ್ನ ಜೊತೆನೆ, ನನ್ನ ಉಸಿರು ನೀನು. ನೀನು ಹೇಳ್ದೆ ಹೋದ್ಮೇಲೆ ನಾನು ಬದುಕಿದ್ದು ಸತ್ ಹಾಗೆ. ಆ ಥರ ಬದುಕಿರೋ ಬದಲು ಸಾಯೋದೇ ಮೇಲು. ನಾನು ಇವತ್ತೇ ಪ್ರಾಣ ಬಿಡ್ತೀನಿ. ಯಾಕೆ ಈ ರೀತಿ ಏನೇನೋ ಮಾತಾಡ್ತಿದ್ದೀರಾ? ನಾನು ಏನೇನೋ ಮಾತಾಡ್ತಾ ಇಲ್ಲ ಚುಕ್ಕಿ, ನಾನು ಸತ್ಯನೇ ಹೇಳ್ತಾ ಇದ್ದೀನಿ. ನಾನು ಎಷ್ಟೇ ಹೇಳಿದ್ರು ನಿನಗೆ ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಪ್ರೀತಿಸಿದ ಹೃದಯನೇ ನನಗೆ ನಂಬ್ತಾ ಇಲ್ಲ ಅಂತಂದ್ಮೇಲೆ ಬದುಕಿದ್ದು ವೇಸ್ಟೇ ಚುಕ್ಕಿ. ನಿನ್ನ ದೃಷ್ಟಿಲಿ ಚೀತು ಕಟುಕ ಮೋಸ್ಕಾರ ಅಂತ ಅನ್ನಿಸ್ಕೊಳ್ಳೋದ್ರ ಬದಲು ಸತ್ತು ಅಮರ ಪ್ರೇಮಿ ಆಗೋಗ್ತೀನಿ. ಆಗ್ಲಾದ್ರೂ ನಿನಗೆ ನನ್ನ ಮೇಲೆ ನಂಬಿಕೆ ಬರುತ್ತಲ್ವಾ ಚುಕ್ಕಿ? ದೇವ್, ಆಗ್ಲಾದ್ರೂ ನಿನಗೆ ನನ್ನ ಮೇಲೆ ನಂಬಿಕೆ ಬರುತ್ತೆ ಚುಕ್ಕಿ. ಈ ಜನ್ಮಕ್ಕಿಷ್ಟೇ ಋಣ ಅಂತ ತಿಳ್ಕೊಂಡು ಮಣ್ಣಲ್ಲಿ ಮಣ್ಣಾಗೋಗ್ತೀನಿ. ಮುಂದಿನ ಜನ್ಮದಲ್ಲಾದರೂ ಒಂದಾಗೋಣ. ಬಾಯ್.
ದೇವ್ ದೇವ್ ನಿಂತ್ಕೊಳ್ಳಿ ದೇವ್. ಯಾಕೆ ನನ್ನನ್ನು ಈ ರೀತಿ ಹೆದರಿಸ್ತಿದ್ದೀರಾ? ಯಾಕೆ ನನ್ನನ್ನು ಅಯ್ಯೋ ಅನ್ಸ್ತಿದ್ದೀರಾ? ನಿನ್ನ ಹೆದರ್ಸೋದಕ್ಕೆ ಇಷ್ಟೆಲ್ಲ ಹೇಳ್ತಾ ಇಲ್ಲ ಚುಕ್ಕಿ. ನೋಡು, ನಿನಗೆ ರಾತ್ರಿ 10 ಗಂಟೆವರೆಗೂ ಸಮಯ ಕೊಡ್ತೀನಿ. ಅಷ್ಟ್ರಲ್ಲಿ ನೀನು ನನ್ನ ಪ್ರೀತಿನ ಒಪ್ಕೋಬೇಕು. ಅಷ್ಟ್ರಲ್ಲಿ ನೀನು ನನ್ನ ಪ್ರೀತಿನ ಒಪ್ಕೊಂಡಿಲ್ಲ ಅಂತಂದ್ರೆ ನಾನು ಈ ಭೂಮಿ ಮೇಲೆ ಇರಲ್ಲ. ನನ್ನ ಪ್ರೀತಿನ ಒಪ್ಕೊಂಡು ನನ್ನ ಬದುಕಿಸ್ತೀಯೋ ಇಲ್ಲ ನನ್ನ ಪ್ರೀತಿನ ಒದ್ದು ನನ್ನ ಸಾಯಿಸ್ತೀಯೋ ನಿನಗೆ ಬಿಟ್ಟಿದ್ದು. ನಿನಗೆ ರಾತ್ರಿ 10 ಗಂಟೆವರೆಗೂ ಸಮಯ ಕೊಡ್ತೀನಿ. ಅಷ್ಟ್ರಲ್ಲಿ ನೀನು ನನ್ನ ಪ್ರೀತಿನ ಒಪ್ಕೊಂಡಿಲ್ಲ ಅಂತಂದ್ರೆ ನಾನು ಈ ಭೂಮಿ ಮೇಲೆ ಇರಲ್ಲ. ನನ್ನ ಪ್ರೀತಿನ ಒಪ್ಕೊಂಡು ನನ್ನ ಬದುಕಿಸ್ತೀಯೋ ಇಲ್ಲ ನನ್ನ ಪ್ರೀತಿನ ಒದ್ದು ನನ್ನ ಸಾಯಿಸ್ತೀಯೋ ನಿನಗೆ ಬಿಟ್ಟಿದ್ದು. ಲೀಲಾ ಲೀಲಾ ರೆಡಿ ಆದ್ಯಮ್ಮ? ಹಾಂ ಅಜ್ಜಿ, 1 ನಿಮಿಷ ಆಗೋಯ್ತು. ಹಾ ಪರವಾಗಿಲ್ಲ ನಿಧಾನವಾಗೇ ಬಾ. ಲೇಟ್ ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ರೆಡಿಯಾಗಿ ಬಾ. ನಾನು ಹಿಂಗೋಸ್ಕರ ಕಾಯ್ತಾ ಇರ್ತೀನಿ. ನೋಡ್ದೆ ಸರು, ಮಹಾರಾಣಿ ಬರೋವರೆಗೂ ಕಾಯ್ತಾರಂತ. ನೋಡ್ತಾ ಇದ್ದೀನಿ. ನನಗೆ ಯಾವ ಲೆವೆಲ್ಗೆ ಹೊಟ್ಟೆ ಉರಿತಾ ಇದೆ ಅಂದರೆ ಈ ಜ್ಯೂಸನ್ನೆಲ್ಲ ನಾನೇ ಕುಡಿದ್ರೂ ನನ್ನ ಹೊಟ್ಟೆ ತಣ್ಣಗಾಗಲ್ಲ. ಥ್ಯಾಂಕ್ಸ್ ಅಮ್ಮ. ಈಗ ನಿಮ್ಮತ್ತೆ ಸೀರೆ ಉಟ್ಕೊಂಡು ಬರ್ತಾಳೆ. ಆ ಮಹಾಲಕ್ಷ್ಮಿನ ನೋಡಿ ಕಣ್ ತುಂಬಿಸ್ಕೊಳ್ಳಿ. ಅಜ್ಜಿ ನಾನು ರೆಡಿ. ಅಜ್ಜಿ ಏನಮ್ಮ ಇದು? ಅಲ್ಲ, ನೀವು ಸೀರೆ ಉಟ್ಕೊಂಡಿದ್ದೀರೋ ಇಲ್ಲ ಸುತ್ಕೊಂಡಿದ್ದೀರೋ? ಅಜ್ಜಿ, ನಿಮ್ಮ ಸೊಸೆ ಉಲ್ಫ್ ನಮ್ಮ ಅತ್ತೆ ಮಹಾಲಕ್ಷ್ಮಿ ಥರ ಕಾಣ್ತಿಲ್ಲ, ಮಹಾಕೋತಿ.